ಸ್ವಾಭಿಮಾನಿ BJP ಕಾರ್ಯಕರ್ತರ ಸಮಾವೇಶಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ನೆಚ್ಚಿನ ಅಣ್ಣ ತಮ್ಮಂದರಿಗೆ, ಹಿರಿಯರಿಗೆ, ಎಲ್ಲ ಮುಖಂಡರಿಗೆ, ವಿಶೇಷವಾಗಿ ಎಲ್ಲರಿಗೂ ಸಮೇತ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ನನ್ನ ತಂದೆಯವರಾದಂಥ ಶ್ರೀ ಎಂ ಚಂದ್ರಪ್ಪನವ್ರಿಗೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ನನ್ನ ಶ್ರೇಯೋಭಿಲಾಷಿಗಳಿಗೆ, ಮುಖಂಡರುಗಳಿಗೆ ನನ್ನ ವಂದನೆಗಳನ್ನ ಅರ್ಪಿಸ್ತಾ, ಬಂಧುಗಳೇ, ನಿಮಗೆಲ್ಲ ತಿಳಿದಿರೋ ಹಾಗೆ ನಾನು ಸಮೇತ 2024 ಲೋಕಸಭಾ ಚುನಾವಣೆಯ ಆಕಾಂಕ್ಷಿಯಾಗಿದೆ. ಅದೇ ರೀತಿ ಕಳೆದ 8-10 ವರ್ಷಗಳಿಂದ ಪಾರ್ಟಿಯಲ್ಲಿ ನನ್ನದೇ ಆದಂಥ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. 2019 ಲೋಕಸಭಾ ಚುನಾವಣೆಗೆ ನಾನು ಟಿಕೆಟ್ ಆಕಾಂಕ್ಷಿ ಆದಾಗ ಸನ್ಮಾನ್ಯ ನಮ್ಮ ನಾಯಕರು, ರೈತ ನಾಯಕರಾದಂಥ ಶ್ರೀ BS ಯಡಿಯೂರಪ್ಪಜಿಯವರು ನಮ್ಮ ಮನೆಗೆ ಬಂದು, ಇದೊಂದು ಸರಿ ನೀನು ತಪ್ಪೋ, ಬರೋ 24 ಚುನಾವಣೆಯಲ್ಲಿ ನಿನಗೆ ಅವಕಾಶ ಮಾಡಿಕೊಡ್ತೀನಿ ಅಂತೇಳಿ ನಮ್ಮ ಮನೆಗೆ ಬಂದು ಊಟ ಮಾಡಿ ನಮ್ಮ ತಂದೆಯವರಿಗೆ ನನಗೆ ಮಾತು ಕೊಟ್ಟೋಗಿದ್ರು. ಅದೇ ರೀತಿ ಅವತ್ತು ನಾವು ಮೌನವಾಗಿದ್ವಿ. ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಸಂತೋಷ್ ಜಿಯವರು ಸಮೇತ ಇದೇ ಮಾತು ಹೇಳಿದರು, ಮುಂದೆ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಆ ಚೌಕಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನ ವಿಶ್ವಾಸ ತಗೊಂಡು ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ 8 ಲೋಕಸಭಾ ಕ್ಷೇತ್ರಗಳನ್ನು ತಿರುಗಿ ಪ್ರತಿಯೊಬ್ಬ ಕಾರ್ಯಕರ್ತನ ಕಷ್ಟಕ್ಕೆ ಸ್ಪಂದಿಸಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ದುರಾದೃಷ್ಟವಶಾತ್ ನಮ್ಮ ಪಾರ್ಟಿ ಕೊನೆ ಹಂತದವರೆಗೂ ನನ್ನ ಹೆಸರನ್ನ ಚರ್ಚೆಯಲ್ಲಿಟ್ಟು ಕೊನೆಗೆ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರಿಗೆ ಟಿಕೆಟ್ ಅನೌನ್ಸ್ ಮಾಡಿದೆ. ಇದನ್ನು ನಾವು ನಿನ್ನೆ ಪತ್ರಿಕಾ ಮುಖಾಂತರ ಖಂಡಿಸಿದ್ವಿ ಕೂಡ. ನಾನು ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲದಕ್ಕೆ. ಇಲ್ಲಿ ಇವತ್ತು 6 ವಿಧಾನಸಭಾ ಕ್ಷೇತ್ರದಲ್ಲಿ ಪುಣ್ಯಾತ್ಮರು ಹೊಳದಕೆರೆಯವರು ಗೆದ್ದಿದ್ದಾರೆ ಬಿಟ್ಟರೆ, ಇನ್ನು 5 ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಕಷ್ಟ ಯಾರು ಕೇಳ್ತಿದ್ದೀರ ಸ್ವಾಮಿ? ಇವತ್ತು ಕಾರ್ಯಕರ್ತ ನಮಗೋಸ್ಕರ ಬಾವುಟ ಹಿಡಿತಾನೆ, ಇವತ್ತು ಕಾರ್ಯಕರ್ತ ನಮಗೋಸ್ಕರ ಸಂಘಟನೆ ಮಾಡ್ತಾನೆ, ನಮಗೋಸ್ಕರ ಓಡಾಡ್ತಾನೆ. ಇವತ್ತು ಮೊಳಕಾಲ್ಮೂರು, ಚಳ್ಳಕೆರೆ, ಪಾವಗಡ, ಶಿರಾ, ಹಿರಿಯೂರು, ಹೊಸದುರ್ಗ, ಚಿತ್ರದುರ್ಗ ಇಷ್ಟು ಕಡೆ ನಮಗೆ MLAಗಳಿಲ್ಲ. ಈ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತ ಒಂದು ಸ್ಟೇಷನ್ ಸಮಸ್ಯೆಗೆ ಹೋದರೆ, ಒಂದು ಆಸ್ಪತ್ರೆ ಸಮಸ್ಯೆ ಆದರೆ, ಒಂದು ಕಂದಾಯ ವಿಚಾರದ ಸಮಸ್ಯೆ ಬಂದರೆ ಯಾರ ಹತ್ರ ಹೋಗ್ಬೇಕು ಸರ್? ಯಾರ ಹತ್ರ ಹೋಗ್ಬೇಕು ಹೇಳಿ? ನಮ್ಮ ಕಡೆ ನಾಯಕರು ಆನೇಕಲ್ಲಿಂದ ಬಂದವರಾ? ಮುಧೋಳದಿಂದ ಬಂದವರಾ? ಚಿಕ್ಕಮಗಳೂರಿಂದ ಬಂದವರಾ? ಯಾರ ಹತ್ರ ಹೋಗ್ಬೇಕು? ಬಾವುಟ ಕಟ್ಟೋದಕ್ಕೆ ಕಾರ್ಯಕರ್ತ ಬೇಕು, ಗೂಡು ಕಟ್ಟೋದಕ್ಕೆ ಕಾರ್ಯಕರ್ತ ಬೇಕು, ಇರೋದಕ್ಕೆ ಬೇರೆ ಜಿಲ್ಲೆಯವರು ಬರ್ತಾರೆ ಅಂದ್ರೆ ಇದ್ಯಾ ನ್ಯಾಯ ಸ್ವಾಮಿ? ಇದ್ಯಾ ನ್ಯಾಯ? ನಾವು ಕೇಳಿದ್ವಿ ಸ್ಥಳೀಯರಿಗೆ ಯಾರು ಅವಕಾಶ ಮಾಡಿಕೊಡಿ ಅಂತ, ನಮಗೂ ಕೇಳಿದ್ವಿ. 5 ವರ್ಷ ಪಾರ್ಟಿಗೆ ಕೆಲಸ ಮಾಡಿದ್ದೀನಿ. ನಾನು ಯಾವ MLA ಮಗನ ಥರ ಯಾವತ್ತು ಡೈರಿ ಹಿಡ್ದಿಲ್ಲ, ಯಾವ MLA ಮಗನ ಥರ ಲೆಕ್ಕ ಬರ್ದಿಲ್ಲ. ನಾನು ಇಲ್ಲಿರೋ ಎಷ್ಟು ಜನ ಕಾರ್ಯಕರ್ತರು ನಾನು ಪ್ರಾರ್ಥನೆ ಮಾಡಿ ಕೇಳ್ತೀನಿ, ಇಲ್ಲಿರೋ ಎಲ್ಲರಿಗೂ ಒಂದೇ, ರಗಣ ಯಾವತ್ತು ಜೋಬಿಂದ 10 ರೂಪಾಯಿ ತೆಗೆದು ರಾಜಕಾರಣ ಮಾಡಿದ್ದಾನೆ ಹೊರತು ಯಾವಂತ 10 ರೂಪಾಯಿ ಕೈ ಹೊಡಿಲ್ಲ. ಕಂಪೇರ್ ಮಾಡಿ ನೋಡಿ ಬೇರೆ MLA ಮಕ್ಕಳಿಗೂ ನನಗೂ. ಯಾವತ್ತು ನಾವು ಯಾರೇನ ಮನೆ ಬಾಗಿಲಿಗೆ ಬಂದು ಸಮೇತ ಇಲ್ಲ ಅಂತ ಹೇಳೋದೇ ಇಲ್ಲ. ಇವತ್ತು ನಮ್ಮ ತಾಲೂಕಲ್ಲಿ ಒಂದು ಮಾತಿದೆ, ರಗಣನ ಹತ್ರ ಹೋದ್ರೆ ಕೆಲಸ ಆಗಲ್ಲ, ಕೆಲಸ ಆಗುತ್ತೆ ಅಂತ. ಆ ಮಾತನ್ನ ನಾವು ಉಳಿಸ್ಕೊಂಡ್ ಬಂದಿದ್ದೀವಿ ಅಂದ್ರೆ ನಮ್ಮ ತಂದೆ ತಾಯಿ ನಮಗೆ ಕಲಿಸಿರೋಂಥ ಸಂಸ್ಕಾರ, ನಮ್ಮ ತಂದೆ ತಾಯಿ ನಮಗೆ ಕೊಟ್ಟಿರೋಂಥ ವಿದ್ಯೆ. ಇವತ್ತು ರಗಣನಿಗೆ ಟಿಕೆಟ್ ತಪ್ಪಿಸೋದ್ರಿಂದ ಹುನ್ನಾರ ಒಂದಿಷ್ಟು ಜನ ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಕಳ್ಳಿ ನರಸಪ್ಪನ ಕೆಲಸ. ಕಳ್ಳಿ ನರಸಪ್ಪ ಯಾರು ಅಂತ ಗೊತ್ತಲ್ಲ? ಪಾಳೆಗಾರರಿಗೆ ಬೆನ್ನಿಗೆ ಚೂರಿ ಹಾಕಿದ್ದ ಮಧುಕರ ನಾಯಕರಿಗೆ. ಆ ಕಳ್ಳಿ ನರಸಪ್ಪಗಳಿಗೆ ಹೇಳ್ತೀನಿ, ಒಬ್ರು ಸೋತಿದ್ದಾರೆ, ಒಬ್ರು ಗೆದ್ದಿದ್ದಾರೆ.
ಕಂಡವ್ರ ಮಕ್ಕಳು ಜೀವನ ಹಾಳು ಮಾಡಿದ್ರೆ ನಾಳೆ ನಿಮ್ಮ ಮಕ್ಕಳು ಜೀವನ ಹಾಳು ಮಾಡ್ತಾನೆ, ಮೇಲೆ ಭಗವಂತ ಒಬ್ಬ ನೋಡ್ತಾನೆ ಅಂತ ನಾನು ನಿಮ್ಗೆ ಮಾತಿಗೆ ಇಷ್ಟಪಡ್ತೀನಿ. ಇವತ್ತು ಕಂಡವ್ರ ಮಕ್ಕಳು ಜೀವನ ಹಾಳು ಮಾಡಿದ್ದೀರ ಅಂತ ಹೇಳ್ಬಿಟ್ಟು ನೀವು ಕ್ಲಬ್ಗಳಲ್ಲಿ ಪಾರ್ಟಿ ಮಾಡ್ಬೋದು. ಇವತ್ತು ಕಂಡವ್ರ ಮಗನ ಜೀವನ ಅವಕಾಶ ತಪ್ಪಿಸಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಮೆರಿಬೋದು. ಇವತ್ತು ಇನ್ನೊಬ್ಬನ ಅವಕಾಶ ಕಿತ್ಕೊಂಡಿದ್ದೀರ ಅಂತ ನೀವು ಊನರ್ ಹಾಕಬಹುದು ಇನ್ನೊಬ್ಬರಿಗೆ. ನಾಳೆ ನಿಮಗೂ ಕಾಲ ಬರುತ್ತೆ, ಭಗವಂತ ನೋಡ್ತಾನೆ. ಕೊಂದವನು ಕೊಲೆನೇ ಆಗಬೇಕು, ಇದು ಇತಿಹಾಸ ಹೇಳುತ್ತೆ. ಕೊಂದವನು ಯಾವತ್ತಿದ್ರೂ ಕೊಲೆನೇ ಆಗೋದು. ಈ ನಿಟ್ಟಿನಲ್ಲಿ ನಾನೆಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡಿ ಕೇಳೋದಿಷ್ಟೇ, ನಾವು ಯಾವತ್ತಿದ್ರೂ ಸಮೇತ ಯಡಿಯೂರಪ್ಪ ವಿಜಯಣ್ಣವ್ರದ್ದು ಅಭಿಮಾನಿಗಳು. ನಾವು ಯಾವ ಸಂದರ್ಭದಲ್ಲೂ ಸಮೇತ ಅವ್ರ ಕಾಲಲ್ಲಿ ತೋರಿಸಿದ್ದು ತಲೆ ಮೇಲೆ ಹೊತ್ಕೊಂಡು ಮಾಡಿರೋಂಥದ್ದು. ನಾವು 2013 KJP BJP ಆದಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರೆಲ್ಲೇ ಕೂತಿದ್ದಾರೆ, ನೀವೆಲ್ಲರೂ ಸಾಕ್ಷಿಭೂತರು. ಹೊತ್ತು 6-7 ತಿಂಗಳು ಮುಂಚೆ ನಮ್ಮ ತಂದೆ ರಾಜೀನಾಮೆ ಕೊಟ್ಟು ಬಂದರು. ಅವತ್ತಿಗೆ ಯಾರು ಒಬ್ಬರು ಬರಲಿಲ್ಲ. ವಿಶೇಷವಾಗಿ ವೀರಶೈವ ಸಮಾಜದಂತ ಬಸವರಾಜ ಬೊಮ್ಮಾಯಿಯವರು ಬರಲಿಲ್ಲ, ಸೋಮಣ್ಣವರು ಬರಲಿಲ್ಲ, CC ಪಾಟೀಲ್ ಬರಲಿಲ್ಲ. ಯಾರ್ಯಾರು ಯಡಿಯೂರಪ್ಪನವ್ರು ಮಂತ್ರಿಗಳು ಮಾಡಿದ್ರು, ಯಾವ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಬರಲಿಲ್ಲ. ಅವತ್ತು ಹೋದರು ಇದೇ ಬೋವಿ ಸಮಾಜದ ಚಂದ್ರಪ್ಪನವರು. ಯಾಕೆ ಹೋದ್ರು ಅಂದರೆ ಯಡಿಯೂರಪ್ಪನವ್ರು ನಮ್ಮ ಮಾರ್ಗದರ್ಶಕರು, ನಮ್ಮ ತಂದೆ ಸ್ಥಾನದಲ್ಲಿರುವಂಥವ್ರು, ಅವ್ರಿಗೋಸ್ಕರ ನಾವು ಹೋಗ್ಬೇಕು, ಅವ್ರು ಕಷ್ಟ ಕಾಲದಲ್ಲಿದ್ದಾರೆ ಅಂತ ಹೋದ್ವಿ. ಸ್ವತಃ ಇವತ್ತು ನೋವಿಂದ ಹೇಳ್ತಾ ಇದ್ದೀನಿ, BY ರಾಘಣ್ಣವರು ಅವತ್ತು ಭಾರತೀಯ ಜನತಾ ಪಕ್ಷದಿಂದ ಸಂಸದರಾಗಿದ್ದಂಥವ್ರು, ಅವರು ಸಮೇತ ರಾಜೀನಾಮೆ ಕೊಟ್ಟು ಹೋಗಲಿಲ್ಲ. ನಮ್ಮ ತಂದೆಯವರು ಹೋದರು. ನಾವು ಇವತ್ತು ಸಮೇತ ಇಷ್ಟು ನೋವಾದರೂ ಸಮೇತ ನಾವು ಇವತ್ತು ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ, ನಾವು ಯಡಿಯೂರಪ್ಪನವರ ಅಭಿಮಾನಿಗಳು, ಯಡಿಯೂರಪ್ಪನವ್ರ ಜೊತೆಗಿರೋಂಥವ್ರು ನಾವೆಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಭಾಳಷ್ಟು ಜನ ಎಲ್ಲ ಸಮಾಜದವರು ಕೂತಿದ್ದಾರೆ. ನಾವೆಲ್ಲ ಒಂದೇ ತಾಯಿ ಮಕ್ಕಳ ಥರ ಇದ್ದಂಥವ್ರು, ನಾಳೆ ಕೂಡ ಇದ್ದರು. ಚುನಾವಣೆಗಳು ಬರ್ತವೆ ಹೋಗ್ತವೆ, ಆದರೆ ಕಾರ್ಯಕರ್ತರಲ್ಲಿ ನಾವು ಮೂಡಿಸಿರುವಂಥ ವಿಶ್ವಾಸ ಯಾವತ್ತೂ ಸಾಯಬಾರದು. ನಮ್ಗೆ ಯಾವುದೋ ಒಂದು ಅನ್ಯಾಯ ಆಗಿದೆ, ಯಾವುದೋ ಒಂದು ನೋವಾಗಿದೆ ಅಂದ ತಕ್ಷಣ ನಾವು ಆಕ್ರೋಶಗೊಂಡು ಮಾತಾಡೋದಲ್ಲ. ನಾನು ನಿನ್ನೆ ಒಬ್ಬರಿಗೆ ಕೇಳ್ತಾ ಇದ್ದೆ, ಅದು ಯಾರೋ ಹೇಳ್ತಾ ಇದ್ರು, ಅಣ್ಣ ನೀವು ಮಾತಾಡಬಾರ್ದಿತ್ತು, ಗಂಡಸರಲ್ಲ ಅಂತ ಕೇಳಬಾರ್ದಿತ್ತು. ಹೌದು, ಇವತ್ತು ಕೇಳ್ತೀನಿ ಅಣ್ಣ, ದುರ್ಗದಲ್ಲಿ ಯಾರೋ ಗಂಡಸಿದ್ದಿಲ್ವಾ? ಚಿತ್ರದುರ್ಗ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ, ರಾಜಕೀಯವಾಗಿ ಯಾರಿಗೆ ಆಶ್ರಯ ಇಲ್ವೋ ಅಂಥವ್ರಿಗೆಲ್ಲ ನಿರಾಶ್ರಿತರ ಕೇಂದ್ರ ಆಗ್ಬಿಟ್ಟಿದೆ. ಯಾರೇ MLA ಸೋತರು SC ಕ್ಷೇತ್ರದಲ್ಲಿ ಚಿತ್ರದುರ್ಗದಲ್ಲಿ ಹೋಗಿ MP ಆಗ್ಬೋದು ಅಂತ ಗಂಟಾಘೋಷವಾಗಿ ಲೀಡರ್ಗಳು ಹೇಳ್ಕೊಳ್ಳೋಂಥ ಪರಿಸ್ಥಿತಿ ಚಿತ್ರದುರ್ಗ ಬಂದಿದೆ. ಇದು ಭಾಳ ನೋವಿಂದ ಹೇಳ್ತಾ ಇದ್ದೀನಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ. ಯಾಕಣ್ಣ ಮತ್ತೆ ನಾವು ಪಕ್ಷ ಯಾಕೆ ಕಟ್ಟಬೇಕು, ನಾವೇ ಗೂಡು ಕಟ್ಟಬೇಕು, ನಾವೇ ದುಡಿಮೆ ಮಾಡಬೇಕು, ನಾವೇ ಕಾರ್ಯಕರ್ತರ ಕಷ್ಟ ಹೋಗಬೇಕು. ನಾವು ಕಾರ್ಯಕರ್ತರ ಕಷ್ಟ ಹೋಗಿ, ನಾವು ಬಾವುಟ ಕಟ್ಟಿ, ನಾವು ಮನೆ ಕಟ್ಟಿ, ನೀವು ಬಂದು ರಾಜ್ಯಭಾರ ಮಾಡಂಗಿದ್ರೆ ನಾವು ಯಾಕೆ ಮಾಡಬೇಕು? ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಾ. ನಿಮ್ಮೆಲ್ಲರಿಗೂ ಒಂದೇ ಒಂದು ನಾನು ಪ್ರಾರ್ಥನೆ ಮಾಡ್ತೀನಣ್ಣ, ನೀವು ಏನು ತೀರ್ಮಾನ ಮಾಡ್ತೀರಾ ತೀರ್ಮಾನಕ್ಕೆ ನಾನು ಬದ್ಧ. ನಮ್ಮ ತಂದೆಯವರು ಏನು ತೀರ್ಮಾನ ಮಾಡ್ತಾರೋ ತೀರ್ಮಾನಕ್ಕೆ ನಾವು ಬದ್ಧ. ನಾವು ನಿಮ್ಮನ್ನ, ನಮ್ಮ ತಂದೆಯವ್ರನ್ನ ಇಬ್ಬರನ್ನ ಮುಜುಗರಕ್ಕೆ ಒಳಪಡುವಂಥ ಯಾವುದೇ ಒಂದು ಕೆಲಸ ನಾನು ಮಾಡೋದಿಲ್ಲ. ಯಾಕಂದರೆ ನಮ್ಮ ತಂದೆಯವರು ಎಷ್ಟೋ ನನಗೆ, ನೀವು ಕೂಡ ನನಗೆ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಾ. ಯಾರ ಚಿತ್ರದುರ್ಗ ಇತಿಹಾಸದಲ್ಲಿ 30 ವರ್ಷಕ್ಕೆ ಈ ಅಭಿಮಾನ ಸಂಪಾದನೆ ಮಾಡಿದರೆ ನಾನು ಒಬ್ಬನೇ ಅಂತ ನಾನು ಗಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. 30 ವರ್ಷಕ್ಕೆ ಇಷ್ಟೊಂದು ಜನ ನನ್ನ ಪ್ರೀತಿ ಮಾಡ್ತಾರೆ, ಇಷ್ಟೊಂದು ಜನ ನನಗೆ ವಿಶ್ವಾಸ ಇಟ್ಟಿದ್ದಾರೆ. ರಘುಚಂದನ್ ಬಂದರೆ ಏನೋ ಒಂದು ಮಾಡ್ತಾನೆ, ರಘುಚಂದನ್ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಪ್ರೀತಿ ವಿಶ್ವಾಸ ನಾನು ಉಳಿಸ್ಕೊಂಡಿದ್ದೀನಲ್ಲ, ಅದೇ ನನಗೆ ಕೋಟಿ ಕೋಟಿ ಆಶೀರ್ವಾದ, ಕೋಟಿ ಕೋಟಿ ಅಧಿಕಾರ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳ್ತಾ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಊಟದ ಸಮಯ ಆಗಿದೆ ಅಣ್ಣ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಆಗಿರ್ತೀನಿ. ಇನ್ನು 30 ವರ್ಷ ಈ ಜಿಲ್ಲೆಗೆ ರಾಜಕಾರಣ ಮಾಡ್ತೀನಣ್ಣ. ಇವತ್ತು ನಾನು ಕಲ್ಲು ಹೊಡೆದಿರ್ಬೋದು, ನಾಳೆ ಯಾರು ಹೊಡೆಯೋಕ್ಕಾಗೋದಿಲ್ಲ. ಮುಂದೊಂದು ದಿನ ಭಗವಂತ ಒಳ್ಳೇದು ಮಾಡ್ತಾನೆ. ನಾನು ನಂಬಿರುವಂಥ ದೇವರು, ನನ್ನ ಕಾಪಾಡುವಂಥ ನನ್ನ ತಂದೆ ತಾಯಿ, ನನ್ನ ಮನೆತನ, ನಾವು ಮಾಡಿರುವಂಥ ದಾನ ಧರ್ಮ ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಅಂತ ನಾನು ನಂಬ್ತೀನಿ. ಇವತ್ತು ನಮ್ಮ ತಂದೆಯವರು, ನಮ್ಮ ಇಲ್ಲಿ ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ಮುಖಂಡರು, ನನ್ನ ನಾಯಕರು, ನನ್ನ ಕಾರ್ಯಕರ್ತರು, ನಮ್ಮ ಶಕ್ತಿ ಏನು ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ರಘುಚಂದನ್ ಒಪ್ತಾನೆ. ಯಾವುದೇ ಸಂದರ್ಭದಲ್ಲೂ ಸಮೇತ ರಘುಚಂದನ್ ಇನ್ನೊಬ್ಬರಿಗೆ ಮುಜುಗರ ಆಗಂಗೆ, ವಿಶೇಷವಾಗಿ ನಮ್ಮ ತಂದೆಯವ್ರಿಗೆ ಮುಜುಗರ ಆಗೋದು ನಾನು ನಡ್ಕೊಳ್ಳೋದಿಲ್ಲ. ಅಂಥ ಪರಿಸ್ಥಿತಿ ಬಂದರೆ ರಾಜಕಾರಣ ಬಿಟ್ಟು ಆಚೆ ಹೋಗ್ತೀವಿ ಹೊರತು ಮುಜುಗರ ಆಗೋ ರೀತಿಯಲ್ಲಿ ನಾವು ನಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡೋಣ. ಜೈ ಹಿಂದ್.